ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 2026 ಮಾರ್ಚ್ ತಿಂಗಳಿನ ಕುಂಭರಾಶಿಯವರ ಫಲಾಫಲಗಳು. ಈ ಮಾರ್ಚ್ ತಿಂಗಳಿನಲ್ಲಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಪೂರ್ತಿ ಶುಕ್ರ ಬಲ ಇದೆ. ಹಾಗೇನೆ ಮಾರ್ಚ್ 11ನೇ ತಾರೀಕಿನ ನಂತರ ಗುರುಬಲ ಆ್ಯಡ್ ಆಗ್ತಾ ಇದೆ. ಅಂದ್ರೆ ವಕ್ರಿಯಾಗಿದ್ರು ಇಷ್ಟು ದಿನ, ಮಾರ್ಚ್ 11ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಮತ್ತೆ ನಿಮಗೆ ಗುರುಬಲದ ಸಹಾಯ ಸಿಗ್ತಾ ಇದೆ. ಅಂದ್ರೆ ಈ ತಿಂಗಳಿನಲ್ಲಿ ಶುಕ್ರ ಮತ್ತೆ ಗುರು ಈ 2 ಗ್ರಹಗಳ ಶುಭ ಫಲಿತಾಂಶಗಳು ಮಾತ್ರ ನಿಮಗೆ ಸಿಗ್ತಾ ಇದೆ. ಅದಲ್ಲದೆ ಮಾರ್ಚ್ 3ನೇ ತಾರೀಕು ನಿಮ್ಮ ಜನ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ ಬೇರೆ ನಡೀತಾ ಇದೆ. ಜನ್ಮ ರಾಶಿಯಲ್ಲೇ ಸೂರ್ಯ, ರಾಹು, ವಕ್ರಿ ಬುಧ ಮತ್ತೆ ಕುಜನ ಸಂಚಾರ ಕೂಡ ನಡೀತಾ ಇರೋದ್ರಿಂದ ನೋಡಿ, ಜನ್ಮ ರಾಶಿಯಲ್ಲಿ ಈ ತರ ಗ್ರಹ ಸ್ಥಿತಿ ಇದ್ದಾಗ ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಅಥವಾ ವ್ಯಾಪಾರದಲ್ಲಿ, ಅಥವಾ ಸಂತಾನದ ಒಂದು ವಿಚಾರದಲ್ಲಿ, ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದ ವಿಚಾರದಲ್ಲಿ, ಹಾಗೆ ನಿಮ್ಮ ಒಂದು ವಿಚಾರದಲ್ಲೂ ಕೂಡ, ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಕೂಡ ಗೊಂದಲಗಳು, ಸ್ವಲ್ಪ ಅಡೆತಡೆಗಳು, ಚಿಕ್ಕ ಪುಟ್ಟ ತೊಂದರೆಗಳನ್ನ ನೀವು ನೋಡೋದಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರೋ ಒಂದು ಸಂದರ್ಭ ಇದಾಗಿರುತ್ತೆ. ಹಾಗೇನೆ ಜನ್ಮ ರಾಶಿಯಲ್ಲಿ ಬುಧ ವಕ್ರೆ ಆಗಿರೋದ್ರಿಂದ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳಲ್ಲಿ ಸ್ವಲ್ಪ ಒಂದು ಕನ್ಫ್ಯೂಷನ್ ಅನ್ನೋದು, ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ನೀವು ಅಭಿವೃದ್ಧಿಗೋಸ್ಕರ ಒಂದು ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರಬಹುದು, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ನಿಮ್ಮ ಒಂದು ಮದುವೆ ವಿಚಾರ ಆಗಿರಬಹುದು, ಇದರಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಮಾಡ್ಲಾ ಬೇಡ್ವಾ, ಅದನ್ನ ಮಾಡ್ಲಾ ಬೇಡ್ವಾ, ಈ ತರಹದ ಒಂದು ಕನ್ಫ್ಯೂಷನ್, ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿ, ಸ್ವಲ್ಪ ಕುತ್ತಿಗೆ ನೋವು, ಬೆನ್ನು ನೋವು, ಈ ತರಹದ ಸಿಚುಯೇಷನ್, ಆಮೇಲೆ ಸ್ವಲ್ಪ ಏನೋ ಒಂದು ದೈಹಿಕವಾಗಿ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳ ತರ ಕಾಣ್ತಾ ಇರುತ್ತೆ. ಆಮೇಲೆ ಮುಖ್ಯವಾಗಿ ಸೋದರರ ಜೊತೆ ಸ್ವಲ್ಪ ಕೋಪತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ಈ ತರಹದ ಪರಿಸ್ಥಿತಿನೂ ಕೂಡ ನಿಮಗೆ ಕುಂಭರಾಶಿಯವರಿಗೆ ಬರ್ತಾ ಇರುತ್ತೆ. ಆದ್ರೆ ಮಾರ್ಚ್ 11ನೇ ತಾರೀಕಿನ ನಂತರ ಗುರು ವಕ್ರಿಯಾಗಿ ನಿಮ್ಮ ಜನ್ಮ ರಾಶಿಯ ಮೇಲೆ ದೃಷ್ಟಿ ಆಗ್ತಾ ಇರುತ್ತೆ. ಗುರುವಿನ ದೃಷ್ಟಿ ಜನ್ಮರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಏನೇ ಅಡೆತಡೆಗಳು, ಏನೇ ತೊಂದರೆ, ಒಂದು ಅಪಾಯಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಸಹಾಯ ಆಗ್ತಾ ಇರುತ್ತೆ. ಇಷ್ಟು ದಿನ ಏನು ನೀವು ವ್ಯಾಪಾರದಲ್ಲಿ ಕನ್ಫ್ಯೂಷನ್, ಒಂದು ಗೊಂದಲಗಳು, ಒಂದು ತೊಂದರೆಗಳನ್ನ ನೀವು
ಅಥವಾ ಆರ್ಥಿಕ ವಿಚಾರದಲ್ಲಾಗಿರ್ಬೋದು, ಸಂತಾನದ ಒಂದು ವಿಚಾರದಲ್ಲಾಗಿರ್ಬೋದು, ಏನ್ ನೀವು ತೊಂದರೆಗಳನ್ನ ಪಡ್ತಾ ಇದ್ದೀರಾ, ಮಾರ್ಚ್ 11ನೇ ತಾರೀಕಿನ ನಂತರ ಅವೆಲ್ಲನೂ ಕೂಡ ಕಡಿಮೆ ಆಗ್ತಕ್ಕಂತಹ ಲಕ್ಷಣಗಳು ನಿಮಗೆ ಕಂಡು ಬರ್ತಾ ಇರುತ್ತೆ. ಹಾಗೇನೆ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಒಳ್ಳೆಯ ಊಟ ಮಾಡಬೇಕು. ಆಮೇಲೆ ನಿಮ್ಮ ಮಾತಿನಿಂದ, ಈ ಸಮಯದಲ್ಲಿ ನಿಮ್ಮ ಮಾತು ಅಂತಕ್ಕಂಥದ್ದು ತುಂಬಾ ಸಿಹಿಯಾಗಿರುತ್ತೆ. ಬೇರೆಯವರು ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನಿಮ್ಮ ಒಂದು ಕಮ್ಯುನಿಕೇಶನ್ ವಿಭಾಗದಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಆಗಿರಬಹುದು, ಮೀಡಿಯಾ ರಂಗದಲ್ಲಿ ಆಗಿರ್ಬೋದು, ಆಂಕರ್ಸ್ ಆಗಿರ್ಬೋದು, ಅಥವಾ ಟೀಚರ್ಸ್ ಆಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಸಾಕಷ್ಟು ಉತ್ತಮವಾದ ಗೌರವ ಮರ್ಯಾದೆನೂ ಕೂಡ ಸಿಗ್ತಾ ಹೋಗುತ್ತೆ ಅಂತಾನೆ ಹೇಳಬಹುದು. ಆರ್ಥಿಕ ವಿಚಾರದಲ್ಲಿ ಕ್ರಮೇಣವಾಗಿ ತೊಂದರೆಗಳು ಕಡಿಮೆ ಆಗ್ತಕ್ಕಂತಹ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಆಮೇಲೆ ಸಂತಾನದ ಒಂದು ವಿಚಾರದಲ್ಲೂ ಕೂಡ ಏನಾದ್ರು ತೊಂದರೆ ಪಡ್ತಾ ಇದ್ರೆ ಅದರಿಂದನೂ ಕೂಡ ಸ್ವಲ್ಪ ಕಷ್ಟಗಳು ನಿವಾರಣೆ ಆಗ್ತಕ್ಕಂತಹ ಲಕ್ಷಣಗಳು. ಹಾಗೇನೆ ಹೊಸದಾಗಿ ನಿಮ್ಮ ಮನೆಗೆ ಯಾರಾದ್ರೂ ವ್ಯಕ್ತಿ ಬರ್ತಕ್ಕಂಥದ್ದು, ಅಂದ್ರೆ ಮಗು ಸಂತಾನ ಆಗ್ತಕ್ಕಂಥದ್ದು, ಅಥವಾ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಮೇಜರ್ ಆಗಿ ಈ ಕುಂಭರಾಶಿಯವರು ದೊಡ್ಡ ದೊಡ್ಡ ಏನು ಬಿಸ್ನೆಸ್ ವಿಚಾರದಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡೋ ವಿಚಾರದಲ್ಲಿ ದೊಡ್ಡ ದೊಡ್ಡ ನಿರ್ಣಯಗಳನ್ನ ಡಿಸೈಡ್ ನೀವೇನ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿರ್ಣಯ ತಗೋಬೇಕಾದ್ರೆ ಒಂದು ಬಿಸ್ನೆಸ್ ಆಗಿರ್ಬೋದು, ಒಂದು ಕೆಲಸದ ವಿಚಾರದಲ್ಲಿ ಆಗಿರಬಹುದು, ಅಥವಾ ನೀವು ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬಹುದು, ಅಥವಾ ಒಂದು ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರಾಗಿರ್ಬಹುದು, ಅಥವಾ ಒಂದು ಮನೆ ಹೊಸ ಮನೆ ತಗೋಬೇಕು ಅಂತ ಅನ್ಕೊಂಡಿರೋರು, ಸ್ವಲ್ಪ ನಿರ್ಣಯಗಳನ್ನ ಮಾಡಬೇಕಾದ್ರೆ, ಡಿಸೈಡ್ ಮಾಡಬೇಕಾದ್ರೆ ಯೋಚನೆ ಮಾಡಿಬಿಟ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಮಾಡಿ. ಈ ಸಮಯದಲ್ಲಿ ಸ್ವಲ್ಪ ಅರುಮರುವು, ನರದೌರ್ಬಲ್ಯ ತರ ಕಾಣ್ತಾ ಇರುತ್ತೆ. ಓಲ್ಡ್ ವೃದ್ಧರಿಗೆ, ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವೃದ್ಧರಿಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಇರುತ್ತೆ. 1ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ಈ 11 ದಿನಗಳ ಕಾಲ ಸ್ವಲ್ಪ ಗೊಂದಲಗಳು, ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು, ಮಾನಸಿಕವಾಗಿ ಶಾರೀರಿಕವಾಗಿ ಅಧೈರ್ಯ ಕೂಡ ಹೆಚ್ಚಾಗ್ತಕ್ಕಂಥದ್ದು ಈ ತರ ಇರುತ್ತೆ. ಬಟ್ ಗುರುಬಲ ಸಹಾಯ ನಿಮಗೆ ಸಿಗ್ತಾ ಇರೋದ್ರಿಂದ, ಮತ್ತೆ ಶುಕ್ರನ ಬಲ ಇರೋದ್ರಿಂದ ಕುಟುಂಬದ ವ್ಯಕ್ತಿಗಳು ಯಾರಾದ್ರೂ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು, ನಿಮ್ಮ ಗೊಂದಲಗಳಿಗೆ ಕರೆಕ್ಟ್ ಆಗಿರ್ತಕ್ಕಂತಹ ಮಾರ್ಗದರ್ಶನವನ್ನ ತೋರಿಸ್ತಕ್ಕಂಥದ್ದು, ಈ ತರ ಸಿಚುಯೇಷನ್. ಅಂದ್ರೆ ಇನ್ನೊಂದು ವಿಚಾರನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ನೀವೇನೇ ಮೇಜರ್ ಡಿಸಿಷನ್ಸ್ ತಗೊಳೋದಕ್ಕಿಂತ ಮೊದಲು ನಿಮ್ಮ ಪತ್ನಿಯ ಸಹಾಯ ತಗೊಳ್ಳಿ, ನಿಮ್ಮ ಅಕ್ಕ ತಂಗಿಯರ ಸಹಾಯ ತಗೊಳ್ಳಿ, ನಿಮ್ಮ ತಾಯಿಯ ಸಹಾಯ ತಗೊಳ್ಳಿ, ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಯಾವುದೇ ಒಂದು ಸ್ತ್ರೀಯ ಸಹಾಯವನ್ನು ತಗೊಳ್ಳಿ. ಯಾಕಂದ್ರೆ ಶುಕ್ರ ಬಲ ಇರೋದ್ರಿಂದ ನಿಮ್ಮ ಒಂದು ಏನು ನೀವು ಅಭಿವೃದ್ಧಿಗೋಸ್ಕರ ಏನು ಹೆಜ್ಜೆ ಇಡಬೇಕು ಅಂತ ಅನ್ಕೊಂತಿದ್ದೀರಾ ಮುಂದಕ್ಕೆ, ಅದು ವ್ಯಾಪಾರ, ಉದ್ಯೋಗ ಏನೇ ಆಗಿರಬಹುದು, ಒಂದು ಒಂದು ವಸ್ತು ತಗೋಬೇಕಂತ ಅನ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಒಂದು ವಸ್ತುವನ್ನು ಮಾರಾಟ ಆಗಿರ್ಬೋದು, ಏನೇ ಆಗಿರ್ಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಒಂದು ಮಾತನ್ನು ಕೇಳಿ, ಅವ್ರ ಹತ್ರ ಹೇಳ್ಕೊಳ್ಳಿ, ಈ ತರ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಅವ್ರು ಯಾವ ತರ ಹೇಳ್ತಾರೋ ಆ ತರ ನೀವು ನಡ್ಕೊಳ್ಳೋದ್ರಿಂದ ತುಂಬಾ ಉತ್ತಮ. ಹಾಗೇನೆ ಸ್ವಲ್ಪ ಕೆಲವರಿಗೆ ಆಕಸ್ಮಿಕ ಧನಲಾಭ, ಹಣಕಾಸಿನ ವಿಚಾರದಲ್ಲಿ ಬರ್ಬೇಕಾಗಿರೋ ಬರ್ಬೇಕಾಗಿರೋ ಹಣ ನಿಮ್ಮ ಕೈಗೆ ಬರ್ತಕ್ಕಂಥದ್ದು, ಅಥವಾ ನೀವು ಏನಾದ್ರು ಸಾಲ ಮಾಡಿದ್ರೆ ಸಾಲ ತೀರಿಸ್ತಕ್ಕಂಥದ್ದು, ಈ ತರಹದ ಕೆಲವೊಂದು ಬದಲಾವಣೆಗಳನ್ನ ನೀವು ಈ ತಿಂಗಳಿನಲ್ಲಿ ನೋಡ್ತಾ ಹೋಗ್ತೀರಾ. ಜನ್ಮರಾಶಿಯಲ್ಲಿ ಅಷ್ಟು ಗ್ರಹಗಳಿರೋದು ಒಳ್ಳೆಯದಲ್ಲ. ಸ್ವಲ್ಪ ಕನ್ಫ್ಯೂಷನ್, ಗೊಂದಲಗಳು, ಭಯ, ಕೋಪತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ವಿರುದ್ಧ, ಇದೆಲ್ಲನೂ ಇರುತ್ತೆ. ಇದರ ಜೊತೆಯಲ್ಲಿ ಕ್ರಮೇಣ ಮಾರ್ಚ್ 11ನೇ ತಾರೀಕಿನ ನಂತರ ಎಲ್ಲನೂ ಕೂಡ ನಿಮ್ಗೆ ಮತ್ತೆ ಸಮಯ ಅಂತಕ್ಕಂಥದ್ದು ಮತ್ತೆ ನಿಮ್ಮ ಫೇವರೇಬಲ್ ಆಗಿ, ನಿಮ್ಮ ಪರವಾಗಿ ಸಮಯ ನಿಂತ್ಕೊಳ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಈ ತರ ಸಿಚುವೇಶನ್ ಇರುತ್ತೆ. ಕುಂಭರಾಶಿಯವರು ತಪ್ಪದೆ ನೋಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಬೇಕು. ಲಕ್ಷ್ಮೀ ನರಸಿಂಹಸ್ವಾಮಿಗೆ ಕೆಂಪು ಹೂಗಳಿಂದ ಆರಾಧನೆಯನ್ನು ಮಾಡ್ತಾ ಬನ್ನಿ. ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕವನ್ನು ತಗೊಂಡ್ಬಿಟ್ಟು ಬುಕ್ ಸ್ಟಾಲ್ ಸಿಗುತ್ತೆ. ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ದತ್ತಾತ್ರೇಯ. ಸೊ ಆ ಬುಕ್ಕನ್ನ ನೀವು ಓದ್ಕೊಳ್ಳೋದ್ರಿಂದ ಮತ್ತಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತದೆ. ಹಾಗೂ ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಕೇಳೋದಕ್ಕೆ ಪ್ರಾರಂಭ ಮಾಡ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸಮಸ್ಯೆಗಳನ್ನ ಹೇಳ್ಕೋಬಾರ್ದು. ಇದು ವೇದಿಕ್ ಆಸ್ಟ್ರಾಲಜಿ. ವೇದಿಕ್ ಅಂದ್ರೆ ನಿಮ್ ಜಾತಕದಲ್ಲಿ ಏನಿರುತ್ತೋ ಅದನ್ನ ಹೇಳಿ ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು. ಆ ತರ ಪರಿಹಾರಗಳನ್ನ ಕೊಡ್ತಕ್ಕಂಥದ್ದು. ಅದನ್ನ ಹಂಗಾಗ್ಬಿಡುತ್ತೆ,
ನಾನು 24 ಗಂಟೆಗಳಲ್ಲಿ ಪರಿಹಾರ ಮಾಡ್ಕೊಟ್ಬಿಡ್ತೀನಿ. ಈ ವೇದಿಕ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ತರ ಎಲ್ಲೂ ಹೇಳಿಲ್ಲ. ಅವರವರ ಹಣಕಾಸಿನ ವಿಚಾರ ಸೌಲಭ್ಯ ಪಡ್ಕೊಳ್ಳೋದಕ್ಕೋಸ್ಕರ ಅವರವರು ಮಾಡ್ತಾ ಇರ್ತಕ್ಕಂತಹ ಒಂದು ವಿಚಾರಗಳಾಗಿರ್ಬೋದು. ಸೊ ವೇದಿಕ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಜವಾಗಿರ್ತಕ್ಕಂತಹ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಏನಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಕರ್ಮ ಜಾಸ್ತಿ ಇದ್ದಾಗ ನಾನಲ್ಲ, ಯಾವುದೇ ಜ್ಯೋತಿಷ್ಯನು ಕೂಡ ಯಾರು ಏನು ಮಾಡೋಕ್ಕಾಗಲ್ಲ. ನಿಮಗೆ ಯಾವ ಸಹಾಯನೂ ನಿಮಗೆ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾರಿಗಾದ್ರೂ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.